ನಾಳೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ನ ಕುರಿತಾಗಿ ವಾಟಾಳ್ ನಾಗರಾಜ್ ಪ್ರಜಾ ಟಿವಿಯ ಜೊತೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಬಂದ್ ನಡೆಯಲಿದೆ. ವಾಟಾಳ್ ನಾಗರಾಜ್ ಅವರು ನಾಳೆ ಬಂದ್ ಘೋಷಿಸಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಸರ್, ನಾಳೆ ಬಂದ್ ಘೋಷಿಸಿದ್ದಾರೆ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ ಸರ್? ನೋಡಿ, ನಾಳೆ ಅಖಂಡ ಕರ್ನಾಟಕ ಬಂದ್ ಕನ್ನಡ ಒಕ್ಕೂಟ ಕರೆದಿರೋದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಬಹಳ ಪ್ರಮುಖವಾಗಿ ಶಾಂತಿಯುತವಾದ ಬಂದ್, ಎಲ್ಲೂ ಯಾವುದೇ ವಿಧವಾದಂಥ ಸಣ್ಣ ಗಲಾಟೆನೂ ಮಾಡದೆ ಗೌರವವಾಗಿ ಪ್ರೀತಿಯಿಂದ ಕೈ ಜೋಡಿಸಿ ಬಂದ್ಗೆ ಬೆಂಬಲ ಕೊಡಿ ಅಂತ ಕೇಳಿದ್ದೀವಿ. ಅದೇ ರೀತಿ ಶಾಂತಿಯುತವಾಗಿ ಬಂದ್ ನಡೀತದೆ, ಆಗತ್ತೆ. ಸರ್, ಈ ಬಗ್ಗೆ ಬಂದ್ ಬಗ್ಗೆ ಪೊಲೀಸರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ, ರ್ಯಾಲಿ ಎಲ್ಲ ನಡೆಸಬಾರ್ದು ಅಂತ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಇಲ್ಲ ಅಂತೇನು ಹೇಳಲಿಲ್ಲ. ನಾವು ರ್ಯಾಲಿ ನಡೆಸ್ತೀವಿ, ಬಿಟ್ಟರೆ ಮುಂದಕ್ಕೆ ಹೋಗ್ತೀವಿ, ಬಿಡಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ತಲೆ ಯಾಕೆ ಕೆಡಿಸ್ಕೋಬೇಕು? ಸರ್, ಈ ಹಿಂದೆ DCM DK ಶಿವಕುಮಾರ್ ಅವರು ಮೇಕೆದಾಟು ಬಗ್ಗೆ ಸಪೋರ್ಟ್ ಮಾಡಿದರು, ಆದರೆ ಇವತ್ತು ನಾವು ಬೆಂಬಲ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಸರ್? ಅವರು ಯಾವುದೋ ಸಂದರ್ಭದಲ್ಲಿ ಹೇಳ್ಬಿಟ್ಟಿದ್ದಾರೆ, ಇದನ್ನೇ ದೊಡ್ಡದು ಮಾಡ್ಕೊಂಡೇನು ಕೂತ್ಕೊಳ್ಳೋಂಥದ್ದೇನಿಲ್ಲ, ಗೊತ್ತಾಯ್ತಾ? ಇದರಿಂದ ಬಂದೇನೋ ನಿಲ್ಲುತ್ತೆ, ಬಂದು ಹೋಗುತ್ತೆ ಅಂತಲಲ್ಲ, ಬಂದಾಗಿ ಆಗುತ್ತೆ. ಯಾರು ಹೇಳದೇ ಇರಲಿ, ಕನ್ನಡಿಗರು ಭದ್ರವಾಗಿ ಬಂದ್ಗೆ ನಿಂತಿದ್ದಾರೆ, ಬಂದ್ ಆಗತ್ತೆ. ಸರ್, ಹಲವಾರು ಸಂಘಟನೆಗಳು ಕೂಡ ನೈತಿಕ ಬೆಂಬಲ ಕೊಡ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಹೋಟೆಲ್ ಸಂಘಟನೆ ಈ ಬಾರಿ ನೈತಿಕ ಬೆಂಬಲ ಕೊಡ್ತಾ ಇರೋದು. ಏನು ಹೇಳ್ತೀರಾ ಸರ್? ಅವರು ಕಾಫಿ ಕೊಟ್ಟರು ತಗೊಳ್ತೀವಿ, ಇಡ್ಲಿ ಕೊಟ್ಟರು ತಗೊಳ್ತೀವಿ, ದೋಸೆ ಕೊಟ್ಟರು ತಗೊಳ್ತೀವಿ. ಏನೂ ಕೊಡಲಿಲ್ಲ ಅಂತ ಅಂದರೆ ಬೆಲ್ಲ ಕೊಟ್ಟರು ತಗೊಳ್ತೀವಿ. ಅವ್ರು ಏನು ಕೊಡ್ತಾರೆ ಕೊಡಲಿ, ತಗೊಳ್ತೀವಿ. ಓಕೆ ಸರ್.